ಒಂದು ದಿನದಲ್ಲಿ ಈ ಒಂದು ಸಂಚಿಕೆಯಲ್ಲಿ ನೀವು ಪಾಲು ತೆಗೆದುಕೊಳ್ಳುವುದಕ್ಕಾಗಿ ನಿಮ್ಮನ್ನು ಸ್ವಾಗತಿಸುವಾಗ ಒಂದು ಸಣ್ಣ ಘಟನೆಯೊಂದಿಗೆ ನಾನು ಈ ಒಂದು ವಾಕ್ಯ ಭಾಗವನ್ನು ಉತ್ತೇಜಿಸಲು ಬಯಸ್ತೇನೆ. ಒಂದು ಸಾರಿ ಒಂದು ಹೋಟೆಲಿನವರು ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. 30 ನಿಮಿಷದಲ್ಲಿ ಹೆಚ್ಚಿಗೆ ಆಹಾರ ಸೇವಿಸುವವರಿಗೆ ಅರ್ಧ ಬೆಲೆಯನ್ನು ಕೊಟ್ಟು ನೀವು ತಿನ್ನಬಹುದು ಎಂಬುದಾಗಿ ಅವರು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಆ ಸ್ಪರ್ಧೆಯಲ್ಲಿ ಅನೇಕರು ಭಾಗವಹಿಸ್ತಾರೆ. ಆದರೆ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಆ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸುವಾಗ 30 ನಿಮಿಷದಲ್ಲಿ ನಮಗೆ ಬೇಕಾದಷ್ಟು ತಿಂತೇವೆ ಎಂಬುದಾಗಿ ಯೋಚಿಸಿ ನಾವು ಸಿಕ್ಕಾಪಟ್ಟೆ ತಿನ್ನೋದಕ್ಕೆ ಪ್ರಾರಂಭಿಸ್ತೇವೆ. ಕೆಲವರಿಗೆ ವಾಂತಿ ಆಗುತ್ತೆ, ಕೆಲವರಿಗೆ ಅಜೀರ್ಣ ಆಗುತ್ತೆ, ಕೆಲವರು ಸಿಕ್ಕಾಪಟ್ಟೆ ಮಕ್ಕಳೆಲ್ಲ ಮಾಡ್ಕೊಂಡು ಅವರು ಊಟವನ್ನು ಮಾಡುವಂಥವರಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನೋಡುವಂಥವರಿಗೆ ನಮ್ಮನ್ನು ನೋಡುವಾಗ ಅವರಿಗೆ ಬೇಸರವಾಗ್ತದೆ, ಏನು ಈ ಮನುಷ್ಯ ಈಗ ತಿಂತಾ ಇದ್ದಾನೆ ಎಂಬುದಾಗಿ. ಪ್ರಿಯರೇ, ಇದರಿಂದ ನಾವು ಒಂದನ್ನು ಅರ್ಥ ಮಾಡಿಕೊಳ್ತೇವೆ, ದೇವರ ವಾಕ್ಯವು ಕೂಡ ಅದೇ ರೀತಿ. ನಾವು ಒಂದು ಸಾರಿ ಎಲ್ಲವನ್ನು ಓದಿ ಮುಗಿಸ್ತೇವೆ ಎಂಬುದಾಗಿ ಯೋಚಿಸ್ತೇವೆ, ಅನೇಕ ವಿಷಯಗಳನ್ನು ಒಂದೇ ಸಾರಿ ತಿಳ್ಕೊಳ್ತೇವೆ ಎಂಬುದಾಗಿ ಯೋಚಿಸ್ತೇವೆ. ಆದರೆ ಪ್ರತಿದಿನವೂ ಕೂಡ ದೇವರ ವಾಕ್ಯವನ್ನು ಹಂತ ಹಂತವಾಗಿ ನಾವು ಕಲಿಯುತ್ತಾ ನಿಧಾನವಾಗಿ ಹೋಗುವುದಾದರೆ ಪ್ರತಿದಿನವೂ ನಾವು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಏಕೆಂದರೆ ಅನೇಕ ಸಾರಿ ನಾವೆಲ್ಲರೂ ಕೂಡ ಅನೇಕ ಕೂಟಗಳಿಗೆ ಹೋಗ್ತೇವೆ, ಅನೇಕ ಮೀಟಿಂಗ್ಗಳಿಗೆ ಹೋಗ್ತೇವೆ, ದೇವರ ವಾಕ್ಯವನ್ನು ಹೆಚ್ಚು ಕಲಿತಾ ಇದ್ದೇವೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಆದರೆ ನಾವು ಏನನ್ನು ಕೂಡ ಕಲಿತಿರೋದಿಲ್ಲ. ಆದರೆ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಕಲಿಯುವಾಗ ದೇವರು ಅನೇಕ ವಿಷಯಗಳನ್ನ ನಮ್ಮೊಂದಿಗೆ ಮಾತನಾಡೋದಕ್ಕೆ ಆತನು ಬಯಸುವವನಾಗಿದೆ. ಆ ಕಾರಣದಿಂದ ಒಂದು ವಾಕ್ಯವನ್ನು ನಾವು ನೋಡ್ತೇವೆ, ಕೀರ್ತನೆಗಳು 119ನೇ ಅಧ್ಯಾಯ 15ನೇ ವಚನದಲ್ಲಿ, ನಿನ್ನ ನೇಮಗಳನ್ನ ಧ್ಯಾನಿಸುತ್ತಾ ನಿನ್ನ ದಾರಿಯನ್ನ ಲಕ್ಷಿಸುತ್ತಿರುವೆನು ಎಂಬುದಾಗಿ ಹೇಳುತ್ತೆ. ಹಾಗಾಗಿ ಪ್ರತಿದಿನ ಪ್ರಿಯರೇ, ದೇವರ ವಾಕ್ಯಗಳನ್ನ ನಾವೇನ್ ಮಾಡ್ಬೇಕಂತೆ ಧ್ಯಾನಿಸುತ್ತಾ ನಾವು ಆತನ ಮಾರ್ಗದಲ್ಲಿ ನಾವು ಹೋಗಬೇಕೆಂಬುದಾಗಿ ಇವತ್ತಿನ ಸಂಚಿಕೆಯೊಂದಿಗೆ ನಾವು ನಿಮ್ಮನ್ನ ಎಚ್ಚರಿಸುವವನಾಗಿದ್ದೇನೆ. ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.